ಹರದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೋಳಸಿಕೋಬರಿ ಕಾಲೋನಿಯ ದಲಿತ ಕುಟುಂಬಗಳು ಕಳೆದ 20 ವರ್ಷಗಳಿಂದ ಸರ್ಕಾರಿ ಗೋಮಾಳದಲ್ಲಿ ಗುಡಿಸಲು ಮತ್ತು ಶೆಡ್ಡು ನಿರ್ಮಿಸಿಕೊಂಡು 35ಕ್ಕೂ ಹೆಚ್ಚು ಕುಟುಂಬಗಳ 100 ಜನಸಂಖ್ಯೆಯ ಒಂದು ಪುಟ್ಟ ಗ್ರಾಮದ ಜನ ವಾಸವಾಗಿದ್ದಾರೆ. ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಇಲ್ಲಿಯ ದಲಿತ ಕುಟುಂಬಗಳು ಪರಿತಪಿಸುತ್ತೇವೆ. ಹರದನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಣ್ಣ ಬಿಡುಗಾಸಿನ ಅನುದಾನ ಮತ್ತು ಮೂಲಭೂತ ಸೌಕರ್ಯ ಹಾಗೂ ಆಶ್ರಯಕ್ಕೆ ಕಟ್ಟಿಕೊಂಡ ಸೂರಿಗೆ ಹಕ್ಕುಪತ್ರ ಈ ಎಲ್ಲಾ ಸೌಲಭ್ಯಗಳು ದಲಿತ ಕುಟುಂಬಗಳಿಗೆ ಮರೀಚಿಕೆಯಾಗಿದೆ. ಆದರೆ ಸ್ಥಳೀಯ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ದಲಿತ ಕಾಲೋನಿ ನೆನಪಾಗುತ್ತವೆ ಹಾಗೂ ಜಾಣಕುರುಡಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಳ್ಳಲೆಕ್ಕದ ಬಿಲ್ಲುಗಳನ್ನು ಮಾಡಿಕೊಳ್ಳಲು ಕಾಟಾಚಾರದ ಕಾಮಗಾರಿಗಳನ್ನು ಸರಾಗವಾಗಿ ನಡೆಯುತ್ತವೆ. ಅಭಿವೃದ್ಧಿ ಎಂಬುದು ನಮ್ಮ ದಲಿತ ಕೇರಿಗೆ ದಂತಕಥೆಯಾಗಿದೆ ಎಂದು ತೋಳಸಿ ಕೋಬರಿ ಕಾಲೋನಿಯ ದಲಿತ ಮಹಿಳೆಯರ ಆರೋಪ ಮಾಡಿದರು. ನಮಗೆ ಏನೂ ಇಲ್ಲ, ಇರೋಕ್ಕೊಂದು ಗೂಡು ಮಾಡಿಕೊಡಿ, ಪತ್ರ ಕೊಡಿಸಿ. ನಮಗೆ ಸೌಲಭ್ಯನೂ ಇಲ್ಲ, ಕೂಲಿಯಲ್ಲಿ ಆಲಯ ಮಾಡ್ಕೊಂಡು ತಿಂತೀವಿ. ನಮಗೆ ಇರೋಕ್ಕೆ ಒಂದು ನೆಳ್ಳು ಬೇಸ್ಕೊಂಡು ತಿನ್ನೋಕ್ಕೆ ನೀವೇನು ಆಸ್ತಿ ಕೇಳಲ್ಲ, ಅಂತಸ್ಕೊಳ್ಳಲ್ಲ. ನಮಗೇನು ಇರೋಕ್ಕೊಂದು ಸ್ಥಳ ಮಾಡಿಕೊಡಿ ಗುರುವೆ. 25 ವರ್ಷದಿಂದ ಇವಿ ಸ್ವಾಮಿ. ಒಂದು ಹಕ್ಕುಪತ್ರ ಕೊಡಿಸ್ತೀವಿ ಅಂತಾರೆ, ಕೊಡಿಸೋದಿಲ್ಲ. ಬಂದು ಅಂತಾರೆ, ಬರೋದು ಇಲ್ಲ. ನಾನು ಏನು ಮಾಡಲೂ ಇಲ್ಲ. ಮಂಡಲ ಪಂಚಾಯತ್ಗೆ ಕಡೆಯಿಂದ ಆ ಸೌಲಭ್ಯನೂ ಕೊಡಲಿಲ್ಲ. 10 ವರ್ಷ ಆಯಿತು. ನಮ್ಗೆ ನಂಬರ್ ಕೊಟ್ಟಿಲ್ಲ, ಒಂದು ಚರಂಡಿ ಕೊಟ್ಟಿಲ್ಲ, ಒಂದು ರೋಡ್ ಕೊಟ್ಟಿಲ್ಲ. ಮನೆಗಳು ಇಷ್ಟಿಷ್ಟು ಕೂಲಿ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಇಷ್ಟಿಷ್ಟು ಮನೆ ಮಾತ್ರ ಕಟ್ಕೊಂಡಿದ್ವಿ. ಅಷ್ಟೇ ಅಪ್ಪ, ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ. ಹೋರಾಟ ಕೊಟ್ಟರು ಏನು ಮಾಡಲಿಲ್ಲ. ಸರ್, ಒಂದು ಹಕ್ಕುಪತ್ರ ಇಲ್ಲ, ಒಂದು ಏನು ಇಲ್ಲ. ಕೇಳ್ತಾ ಇರೋದು ಇಷ್ಟೇ, ನಮಗೆ ಮನವಿ ಇನ್ನೇನು ಇಲ್ಲ. ನಮಗೆ ಒಂದು ಗೂಡು ಒಂದು ಹಕ್ಕುಪತ್ರ ಅಂತ ಕೊಡಿ, ಜಾಗ ಅಂತ ಮಾಡ್ಕೊಟ್ಬಿಡಿ ಅಷ್ಟೇ. ನಮ್ಗೆ ಇನ್ನೇನು ಬೇಡ. ನೆಲೆಗೆ ಹಕ್ಕುಪತ್ರ ಈ ಸತ್ತು ಮಾಡ್ಕೊಟ್ಬಿಟ್ಟು ನಮ್ಗೊಂದು ಇಲ್ಲಿ ನೆಲೆ ಅಂತ ಮಾಡ್ಕೊಟ್ಬಿಡಿ ಅಷ್ಟೇ. ನಾವು ಕೇಳ್ಕೊಳೋದು ನಮ್ಮ ಮಕ್ಳಿಗೊಂದು ದಾರಿ ಆಗ್ಲಿ ಅಂತ. ನಾವು ದುಡಿತಾ ಇರೋದು, ಕಷ್ಟ ಬೀಳ್ತಾ ಇರೋದಕ್ಕೆ ನಮ್ಮ ಮಕ್ಳಿಗೋಸ್ಕರ. ನಾವೇನೋ ಇವತ್ತು ಬಿದ್ದು ನಾಳೆಗೆ ಸತ್ತೋಯ್ತೀವಿ. ನಮ್ಮ ಮಕ್ಳಿಗೆ ನಮ್ಮಪ್ಪ ನಮ್ಮವ್ವ ಏನ್ ಮಾಡ್ತಾರೆ ಅಂದ್ರೆ ನಾವೇನ್ ಕೇಳೋದು? ನಮ್ಮ ದಲಿತ ಕೇರಿಗೆ ನ್ಯಾಯ ಒದಗಿಸುವಂತೆ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿ ಧಿಕ್ಕಾರ ಕೂಗಿ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿದರು. ನಾವಿಲ್ಲಿ ಬಂದು ಒಂದು ಗ್ರಾಂಟು ಇಲ್ಲ, ಒಂದು ಇದು ಇಲ್ಲ, ಮನೆಗೆ ನಮಗೆ ಯಾವ ಸೌಕರ್ಯವೂ ಇಲ್ಲ, ನೀರಿನ ಸೌಕರ್ಯ ಇಲ್ಲ, ಒಂದು ರಸ್ತೆ ಸೌಕರ್ಯ ಇಲ್ಲ, ನಮಗೇನು ಇಲ್ದಂಗಾಗಿದೆ. ನೀವೆಲ್ಲ ಬಂದು ನಮಗೆ ಏನೋ ಒಂದು ಸ್ವಲ್ಪ ಸಹಕಾರ. ನಮಗೆ ಕಣ್ಣಿರೋ ಜನಕಾರ ಒಂದು ಸ್ವಲ್ಪ ಮುಂದೆ ಬರೋ ಮಕ್ಕಳಿಗೆ ಎಲ್ಲರಿಗೂ ಒಂದು ಸ್ವಲ್ಪ ದಾರಿ ತೋರ್ರಪ್ಪ. ಅನ್ಸಲ್ಲ, ನಾವು ಮಕ್ಕಳು ಇರೋ ಮಕ್ಕಳು ನಮ್ಗೊಂದಿಷ್ಟು ಆಸ್ತಿನೂ ಇಲ್ಲ ಇರೋಕ್ಕೆ. ಸತ್ತಾಗ ಊಣಕ್ಕೂ ಸಹ ನಮಗೆ ಜಾಗ ಇಲ್ಲ. ಇದೆ, ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಆದರೆ ನಮಗೆ ಸರ್ಕಾರ ಏನು ಮಾಡಿಕೊಡ್ತಾ ಇಲ್ಲ. ಏನಕ್ಕೆ ಮಾಡಿಕೊಡ್ತಾ ಇಲ್ಲ? ನಾವು ಅದಕ್ಕಾಗಿ ನ್ಯಾಯ ಕೇಳ್ತಾ ಇದ್ದೀವಿ. ಎಲ್ಲದೂ ಅಲ್ಲೇ ನಾವು ಬಂದಿಲ್ಲಿಗೆ 25 ವರ್ಷ ಆಯಿತು. 25 ವರ್ಷದಿಂದ ಏನು ಮಾಡಿದ್ದೀರಾ? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಏನಕ್ಕೆ ಹೇಳ್ರಿ? ನಮಗೆ ನ್ಯಾಯ ಬೇಕು. ಓಟ್ ಮಾತ್ರ ಕೇಳಕ್ಕೆ ಮನೆಗೂ ಬರ್ತೀರಾ? ಏನು ಮಾಡಿದ್ದೀರಾ? ಸೌಲಭ್ಯನ ತೋರಿಸ್ಕೊಡಿ.